100% ಈಗ ನಮ್ಮ ಮನೆಗೆ ಬೇರೆ ನೀರು ಬರ್ತದೆ, ಅವ್ರ ಮನೆಗೆ ಬೇರೆ ನೀರು ಬರ್ತದೆ. ನನ್ನ ಮನೆಗೆ ಬರೋ ಪೈಪಲ್ಲೇ ತಾನೆ ಅವ್ರ ಮನೆಗೂ ಪೈಪಲ್ಲಿ ನೀರು ಹೋಗೋದು. ಈಗ ಅವ್ರ ಮನೆ ಪೈಪ್ನ ಕಟ್ ಮಾಡ್ಬಿಟ್ರೆ ಅವ್ರು ಒಪ್ಕೊಂತಾರ ನೀರು ನಿಲ್ಲಿಸಿದ್ರೆ. ಕನ್ನಡ ಸಿನಿ ತಾರೆಯರ ವಿರುದ್ಧ ಮತ್ತೆ ಕೈ ಶಾಸಕರು ಕೆಂಡ. ಕುಡಿಯುವ ನೀರು ಕಟ್ ಮಾಡೋ ಪರಿಸ್ಥಿತಿ ಬರುತ್ತೆ, ವಾರ್ನಿಂಗ್ ಕೊಟ್ಟ ಗಣಿಗ ರವಿ, ಹರೀಶ್ ಗೌಡ. ಸಕ್ಕರೆ ನಾಡಿನಲ್ಲಿ ಬಿಜೆಪಿಯಿಂದ ಭತ್ತ ನಾಟಿ ಪಾಲಿಟಿಕ್ಸ್. ಮಂಡ್ಯದಲ್ಲಿ ವಿಜಯೇಂದ್ರಗೆ ಅದ್ದೂರಿ ಸ್ವಾಗತ, ಕ್ರೇನ್ ಮೂಲಕ ಕಬ್ಬಿನ ಬೃಹತ್ ಹಾರ. ಎಲ್ಲ ಎಂಎಲ್ಎಗಳಿಗೆ ಮಜಾ ಮಾಡ್ತಾವ್ರೆ ಅಂತ ಹೇಳಿ ನಮ್ಮನ್ನೆಲ್ಲ ದೂರ್ತಾರೆ. ಇದನ್ನ ಮಾಡಬಾರ್ದು ಅಂತ ನಾನು. ರಿಕ್ಲೈನರ್ ಚೇರ್ ವ್ಯವಸ್ಥೆಗೆ ಶಾಸಕ ಮಂಜು ಕಿಡಿ. ಸದನಕ್ಕೆ ಮಜಾ ಮಾಡಲು ಬಂದಿಲ್ಲ, ಜನರ ದುಡ್ಡು ಪೋಲಾಗ್ತಾ ಇದೆ ಎಂದು ಆಕ್ರೋಶ. ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ನಟಿ ರನ್ಯಾ ರಾವ್ ವಶಕ್ಕೆ. ಎಚ್ಬಿಆರ್ ಲೇಔಟ್ನ ಡಿಆರ್ಐ ಕಚೇರಿಯಲ್ಲಿ ಅಧಿಕಾರಿಗಳ ವಿಚಾರಣೆ. ಚಿನ್ನದ ಸಮೇತ ಕರೆತಂದು ತನಿಖೆ. ಗುಜರಾತ್ನ ವಂತಾರಕ್ಕೆ ಮೋದಿ ಭೇಟಿ. ರಕ್ಷಣೆಗೆ ಒಳಗಾದ ಪ್ರಾಣಿಗಳಿಗೆ ಕಾಳಜಿ. ವನ್ಯಜೀವಿಗಳನ್ನ ಕಂಡು ಸಂಭ್ರಮಿಸಿದ ನಮೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಡಿಕೆ ಶಿವಕುಮಾರ್ ಅವರು ಸಿನಿ ತಾರೆಯರ ಕುರಿತಾಗಿ ಕೊಟ್ಟ ನಟ್ಟು ಬೋಲ್ಟು ಹೇಳಿಕೆ. ಅದಾದ ನಂತರದಲ್ಲಿ ಕೆಲ ಕಲಾವಿದರ ಕುರಿತಾಗಿ ಶಾಸಕ ಗಣಿಗ ರವಿ ನೀಡಿದ ಹೇಳಿಕೆ ಒಂದರ್ಥದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಸಿನಿ ತಾರೆಯರು ಅನ್ನೋ ಫೈಟ್ಗೆ ಕಾರಣವಾಗಿದೆ. ಫೈಟ್ ಅನ್ನ ಮುಂದುವರಿಸ್ತಾ ಮತ್ತೊಮ್ಮೆ ಶಾಸಕ ಗಣಿಗ ರವಿ ಸಿನಿ ತಾರೆಯರ ವಿರುದ್ಧ ಹರಿಹಾಯ್ದಿದ್ದಾರೆ. ಕುಡಿಯೋ ನೀರು ನಮ್ಮ ನಾಡಿನಿಂದ ನಮಗೆ ಸಿಗ್ತಾ ಇದೆ. ಕನ್ನಡ ಪರವಾಗಿ ನಿಲ್ಲದೆ ಹೋದ್ರೆ, ಈ ನಾಡಿನ ನೆಲ ಜಲದ ಪರವಾಗಿ ನಿಲ್ಲದೆ ಹೋದ್ರೆ ನೀರಿನ ಸಂಪರ್ಕವನ್ನ ಕೂಡ ಕಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ ಶಾಸಕ ಗಣಿಗ ರವಿ. ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದನ್ನ ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂತ ಸಂದರ್ಭದಲ್ಲಿ ಅವರು ಉದ್ಘಾಟನಾ ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿ